2,000 ಕೋಟಿ ಹಣನ ಇದ್ವಿ. ಅದರಲ್ಲಿ ಎಕ್ಸ್ಪೆಂಡಿಚರು 3,20,000 ಚಿಲ್ಲರೆ ಇದನ್ನ ನಾವು ಎಕ್ಸ್ಪೆಂಡಿಚರ್ ಪ್ಲಾನ್ ಮಾಡಿದ್ವಿ. ಎಲೆಕ್ಟ್ರಿಕ್ ವಾಹನ ಸವಾರರಿಗೆ ಇನ್ನು ಮುಂದೆ ನೋ ಟೆನ್ಷನ್. ಎಷ್ಟು ದೂರ ಬೇಕಾದ್ರೂ ಹೋಗಿ ಎಲ್ಲಾದ್ರೂ ಚಾರ್ಜ್ ಮಾಡಿ. ರಾಜ್ಯದಲ್ಲಿ ಎಲ್ಲಾ ಕಡೆ ಚಾರ್ಜಿಂಗ್ ಸ್ಟೇಷನ್ ಓಪನ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 1250 ವಾಹನ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣ, 777 ಕೋಟಿ ವೆಚ್ಚದಲ್ಲಿ ಹೊಸ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣ, ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಉತ್ತೇಜನಕ್ಕೆ ಹೊಸ ಯೋಜನೆ. ಕೆಪಿಟಿಸಿಎಲ್ನಿಂದ ರಾಜ್ಯದಲ್ಲಿ 100 ಉಪಕೇಂದ್ರ ಸ್ಥಾಪನೆ, 3000 MW ಸಾಮರ್ಥ್ಯದ ಸೌರ ಘಟಕಗಳ ಸ್ಥಾಪನೆ, ಗರಿಷ್ಠ ಲೋಡ್ ನಿರ್ವಹಣೆಗಾಗಿ 1 MWH ಬ್ಯಾಟರಿ ಶಕ್ತಿ ಸಂಗ್ರಹ ವ್ಯವಸ್ಥೆ ಇರುತ್ತೆ. ಎಸ್, ಈಗ ನಾವು ನಿಜವಾಗ್ಲೂ ಚರ್ಚೆ ಮಾಡಬೇಕಾಗ್ತಕ್ಕಂಥದ್ದು, ಈಗ ನಾವೇನು ಕರ್ನಾಟಕದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ 2000 KPS ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ನಾವು ಆರಂಭಿಸಿದ್ದೇವೆ. ಅಂದರೆ ಡ್ಯುಯಲ್ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಇರ್ತಕ್ಕಂಥ ಏನು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಿರ್ತಕ್ಕಂಥ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಬರುವಂಥ ಒಂದು ಇದನ್ನು ನಾವು 2000 ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಈ ವರ್ಷ 800 ಆರಂಭ ಮಾಡ್ತಾ ಇದ್ದೇವೆ. ಆಲ್ರೆಡಿ 500 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆರಂಭ ಮಾಡಿದ್ದು JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಆಯ್ತು. ಅದೇ ಈಗ ಸರ್ಕಾರನೇ. ಓಕೆ, ಸೊ ಈಗ ನಾವು 2000 ಹೊಸದಾಗಿ ಶುರು ಮಾಡ್ತಾ ಇದ್ದೇವೆ. ಆಲ್ ಟುಗೆದರ್ 4030 ಶಾಲೆಗಳನ್ನ ಇಂಗ್ಲಿಷು ಮತ್ತೆ ಡ್ಯುಯಲ್ ಕನ್ನಡ ಮಾಧ್ಯಮದಲ್ಲಿ, ಅಂದ್ರೆ ಏನು ಬಡವರ ಮಕ್ಕಳು ಕೂಡ ಉನ್ನತ ವ್ಯಾಸಂಗ ಸಿಗಬೇಕು, ಹೈಯರ್ ಎಜುಕೇಶನ್ ಓದಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿಯಾದಂಥ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಇದಕ್ಕೆ ನಾವು ಒತ್ತನ್ನು ಕೊಡ್ತಾ ಇದ್ದೇವೆ? ನೀರಾವರಿ, ಶಿಕ್ಷಣ ಮತ್ತು ಇಂಡಸ್ಟ್ರಿ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮೆಜಾರಿಟಿ ಗ್ರಾಂಟ್ ಅಲ್ಲಿ ಕೊಡ್ತಾ ಇದ್ದೇವೆ. ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನ ಶುರು ಮಾಡ್ತಾ ಇದ್ದೇವೆ. ಈಗ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ಐಸ್ಬರ್ಗ್. ಈಗ ಉಮೇಶ್ ಸರ್ ಒಂದು ಅಂದ್ರೆ ಈಗ ಏನೋ ಚಾರ್ಜಿಂಗ್ ವ್ಯವಸ್ಥೆ, ವಾಹನಗಳಿಗೆ ಚಾರ್ಜಿಂಗ್ ವೆಹಿಕಲ್ ವ್ಯವಸ್ಥೆ ಸಹಿತ ಮಾಡಿರುವಂತದ್ದು. ಸೊ ಇದು ಅಂದ್ರೆ ಎಷ್ಟು ಮಟ್ಟಿಗೆ ಇದು ರಾಜ್ಯಕ್ಕೆ ಉಪಯೋಗ ಆಗುತ್ತೆ ಅನ್ಸುತ್ತೆ ನಿಮಗೆ? ಅದು ಇಂಪ್ಲಿಮೆಂಟ್ ಆಗಬೇಕು, ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿ ಅದು ಆದಮೇಲೆ ಅದನ್ನು ಹೇಳ್ಬೋದು ಅಷ್ಟೇ. ಅಲ್ಲಿವರೆಗೂ ನಾವು ಇದನ್ನು ಹೇಳೋಕ್ಕಾಗಲ್ಲ. ಅವರದ್ದು ಹೇಳಿದ್ರಲ್ಲ ಮೇಡಮ್ ಹೇಳಿದಂಗೆ ಎಲ್ಲಕ್ಕೂ ಭರವಸೆ ಕೊಡ್ತಾ ಇದ್ದಾರೆ, ಆದರೆ ಹಣ ಎಲ್ಲೊಂದು ಸಲ ಒಂದು ಗೊತ್ತಾಗ್ತಾ ಇಲ್ಲ. ಈಗ ಇಂದಿರಾ ಕ್ಯಾಂಟೀನ್ ಮುಚ್ಕೊಂಡ್ಬಂದಿದ್ದಾವೆ ಎಲ್ಲ ಕಡೆ. ಈಗೆಲ್ಲ ಯುವಕರಿಗೆಲ್ಲ ಈ ಥರ ಆಸೆಗಳನ್ನು ತೋರಿಸೋದು, ಆಮೇಲೆ ನಾವು ನಿಮಗೇನು ಬೇರೆ ಬೇರೆ ಥರ ನೋಡಿ ಇವನ್ ಇದು ನಿಲ್ಲಿಸೇ ಬಿಟ್ರು. ಈ ಥರದ ಅವೈಜ್ಞಾನಿಕವಾದಂಥ ಹೇಳಿದ್ರೆ ಇವನ್ ನಿಧಿ ಇಲ್ಲವೇ ಇಲ್ಲ. ಇವತ್ತು ನೋಡಿದ್ವಿ, ಬೆಳಗ್ಗೆ ಡಿಬೇಟ್ ನೋಡಿದ್ವಿ ಸರ್. ಅದು ಇವನ್ ನಿಧಿ ಸ್ಕೀಮ್ 52,000 ಕೋಟಿಯನ್ನು ಎತ್ತಿಟ್ಟಿದ್ದೀವಿ. ಅದ್ರಲ್ಲಿ 1 ಪೈಸೆ ಸಪರೇಟ್ ಇಲ್ಲ ಇವನ್ ನಿಧಿ ಕೋತಾ ಅಂತಲೇ ಬಂದಿದೆ ಇವತ್ತು ಮಾಧ್ಯಮದಲ್ಲೇ. ಇಲ್ಲ, ಅದಕ್ಕೆ ಯಾವುದೇ ರೀತಿಯಂತ ಅನುದಾನ ಕೊಟ್ಟಿಲ್ಲ. ಆಲ್ರೆಡಿ ಬಜೆಟ್ ಅಲ್ಲೇ ಸ್ಕೀಮ್ ಆಲ್ರೆಡಿ ಇದೆ. ಅದು ಹೊಸ ಯೋಜನೆ ಆದ್ರೆ ರಘು ಅವರು ಹೇಳಿದ್ರು, ಬಟ್ ಅದು ಎಷ್ಟು ಮಟ್ಟಿಗೆ ಜಾರಿಗೆ ಬರ್ತಾ ಇದೆ ಅನ್ನೋದು ಅಲ್ಲ. ನೋಡಿ, ಯುವಕರು ಯಾರಿಗೆ ಕೆಲಸ ಸಿಕ್ಕಿರೋದಿಲ್ಲ, ಯಾರು ಎಂಪ್ಲಾಯ್ಮೆಂಟ್ ಜನರೇಷನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಲ್ಲಿ ಅಥವಾ PF ಆಫೀಸ್ನಲ್ಲಿ ಅವರು PF ಅನ್ನು ರಿಜಿಸ್ಟರ್ ಮಾಡಿಸಿರೋದಿಲ್ಲ, ಅಂದ್ರೆ ಕೆಲಸ ಇರೋದಿಲ್ಲ. ಅವರಿಗೆ 6 ತಿಂಗಳ ನಂತರ 2 ವರ್ಷದವರೆಗೆ ಅವರಿಗೆ ಒಂದು ಇದನ್ನು ಕೊಡ್ತಾ ಇದ್ದೆ. ಮೊದಲನೇದಾಗಿ. ಎರಡನೇದೇನು ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಸರ್ಕಾರನೇ 5 ಲಕ್ಷ ಯುವಕರಿಗೆ ಇದನ್ನ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೇವೆ. ಏನು ನಿಶೆ ಸ್ಕಿಲ್ ಅಂದ್ರೆ ಕಂಪನಿಗಳಿಗೆ ಇಂಡಸ್ಟ್ರಿ 4.0 ಏನು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ಗೆ ಇಂಡಸ್ಟ್ರಿ ಮಕ್ಕಳುಗಳು ಹೋಗಿ ಡೈರೆಕ್ಟ್ ಆಗಿ ಕೆಲಸ ಸಿಗೋ ರೀತಿ ಮಾಡೋದಕ್ಕೆ 5 ಲಕ್ಷ ಯುವಕರಿಗೆ 400 ಕೋಟಿ ವೆಚ್ಚದಲ್ಲಿ ಬರೀ ಟ್ರೈನಿಂಗ್ ಮಾತ್ರ, ನಾವು ಬೇರೆದಕ್ಕಲ್ಲ. GTTC ಸೆಟಪ್ ಮಾಡೋದಿರ್ಬೋದು, 10 ಹೊಸ ITಗಳು ಸೆಟಪ್ ಮಾಡೋದಿರ್ಬೋದು, ಅದೆಲ್ಲ ಬೇರೆ. ಬಟ್ ಓನ್ಲಿ ಟ್ರೈನಿಂಗ್ ಮಾತ್ರ, ಸ್ಕಿಲ್ ಡೆವಲಪ್ಮೆಂಟ್ ಮಾತ್ರ ಅವ್ರ ಸ್ಕಿಲ್ ಅಪ್ಗ್ರೇಡ್ ಮಾಡೋದಕ್ಕೆ ನಾವು 400 ಕೋಟಿ ಕೊಡ್ತಾ ಇದ್ದೇವೆ. ನೋಡಿ ಸರ್, ಈಗ ರಘು ದೊಡ್ಡವರು ಹೇಳಿದ್ರು ನಮ್ಮ ಸರ್ಕಾರ ಭಾಳ ತುಂಬ ಆರ್ಥಿಕವಾಗಿ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಸ್ಕೀಮ್ಗಳು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಜನತೆಗೆ ಅಂತ ಹೇಳಿದ್ದಾರೆ. ಅದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಅಂತೇಳಿ ನಾವು ನಿಮಗೆ ಒಂದು ಸ್ವಲ್ಪ ಅವರ ಆರ್ಥಿಕ ವ್ಯತ್ಯಾಸಗಳನ್ನು ಹೇಳ್ತೀನಿ ನೋಡಿ. GDP 24.91% ತಲುಪಿದೆ. ಆರ್ಥಿಕ ಶಿಸ್ತಿನ ಮಿತಿ 25% ದಾಟಂಗಿಲ್ಲ. ಇವ್ರು ಇರೋದಿನ್ನ ಎಷ್ಟು 0.09% ಮಾತ್ರ. ಅಷ್ಟರಲ್ಲೇ ಮಾತ್ರ ಇರಬೇಕು. ಅದಕ್ಕೋಸ್ಕರ ಇವ್ರು 4.5 ಲಕ್ಷ ಕೋಟಿ ಅಲ್ಲಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾಡ್ಕೋಬೇಕಿನ್ನ ಬೇರೆ ಮಾಡಂಗಿಲ್ಲ. ಅದಾಯ್ತರ. ಇವ್ರು ನೋಡಿ 2022-23 19% ಇತ್ತು ಮೇಡಮ್, ಈಗ 13 ಕುಸ್ತಿದೆ ಇವ್ರದ್ದು ಆರ್ಥಿಕ ಸಮೀಕ್ಷೆ. ನಾವು ಹೇಳ್ತಾ ಇಲ್ಲ, CAG ವರದಿ ಮಾಡಿರೋದು, ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರು ಒಂದು ವರದಿ ಕೊಟ್ಟಿದ್ದಾರೆ ನೋಡಿ. ಬಂಡವಾಳ ವೆಚ್ಚ ಇವತ್ತು ಮೊದಲು ಇವರು 22-23 ಸಾಲಿನಲ್ಲಿ ಇವರಿಗೆ ಅಧಿಕಾರ ಅಂತ ಬಂದಂಥ ಸಂದರ್ಭದಲ್ಲಿ 3.2% ಇತ್ತು. ಈಗ ಎಷ್ಟಾಗಿದೆ
ಶೇಕಡ 2.1ಕ್ಕೆ ಕುಸ್ತಿದೆ. ಇದನ್ನ ಹೇಳ್ತಾ ಇಲ್ಲ, ಇದು ಎಲ್ಲ ಏನು ನೋಡಿಲಿ ಗ್ಯಾರಂಟಿ ಹೆಸರಲ್ಲಿ ಫ್ರೀ ಏನೋ ಇವರು ಕೊಟ್ಟು ಈಗ ಅದು ಹೊಂದಾಣಿಕೆ ಮಾಡೋಕ್ಕಾಗ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಗ್ಯಾರಂಟಿ ಯಾಕೆ ಕೊಡ್ತೀರಾ ನೀವು? CAG ವರದಿ ಹೇಳಿದೆ, ನೀವು ಈ ಸ್ಕೀಮಿಗೆ ಹಣ ಕೊಡಬೇಡಿ, ಕೃಷಿ ಕೊಡಿ, ಇಂಧನ ಇಲಾಖೆ ಕೊಡಿ, ರಸ್ತೆಗಳನ್ನ ರಿಪೇರಿ ಮಾಡಿಸಿ, ನೀರಾವರಿ ಕೊಡಿ, ಶಿಕ್ಷಣ ಕೊಡಿ ಅಂತ ಹೇಳ್ತಾ ಇದೆ. ಓಕೆ, ಬಟ್ ಆಗ CAG ವರದಿ ಕೊಡ್ತಾರೆ. ಆಮೇಲೆ ಹೇಳ್ತೀನಿ 30,000 ಕೋಟಿನ ಮೇಡಮ್ ಇವರು ನೀರಾವರಿಗೆ ಕೊಡಬೇಕಾಗಿತ್ತು. ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಏನಂತ, ನಾವು ಪ್ರತಿ ವರ್ಷ 1.5 ಲಕ್ಷ ಕೋಟಿಯನ್ನ ನೀರಾವರಿ ಕೊಡ್ತೀವಿ ಅಂತ ಹೇಳಿ. ಇಲ್ಲ 5 ವರ್ಷಕ್ಕೆ 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಇವ್ರಿಗೆ ಹಂಚಿಕೆ ಆಗಿದ್ದು 16,000 ಕೋಟಿಯಿಂದ 18,000 ಕೋಟಿ. ಹಾಗಾದ್ರೆ ಶೇಕಡ 40 ಅಲ್ಲ ಇವ್ರು ಸರ್ಕಾರದ ಹಣ ಹೇಳಿದ್ರು. ಇವರು ಈ ಹೊಸ ಸ್ಕೀಮ್ ಹೇಳೋದು ಬಹಳ ಸುಲಭ.